ಮೃಗಾಲಯದಲ್ಲಿ ಕ್ರಿಕೆಟ್. ಲೇಖಕ ಬುಕ್ ಬಾಕ್ಸ್. ಮೃಗಾಲಯದಲ್ಲಿ ನಡೆದಾಡುವಾಗ ಆರ್ವಿಗೆ ಒಂದು ವಿಚಿತ್ರವಾದ ಸದ್ದು ಕೇಳುತ್ತದೆ. ಆತ ಕುತೂಹಲದಿಂದ ನೋಡಿದಾಗ ಕೋತಿಗಳ ಗುಂಪೊಂದು ರೇಡಿಯೋ ಕೇಳುತ್ತಿರುವುದು ಕಾಣುತ್ತದೆ. ತನ್ನ ಆಶ್ಚರ್ಯವನ್ನು ಬಚ್ಚಿಡಲು ಸಾಧ್ಯವಾಗದೆ ಅವನು ಅವುಗಳ ಬಳಿಗೆ ನಡೆದು, ನೀವು ನಿಜವಾಗಿಯೂ ಕ್ರಿಕೆಟ್ ಕೇಳುತ್ತಿದ್ದೀರಾ ಎಂದು ಕೇಳುತ್ತಾನೆ. ಖಂಡಿತ ಹೌದೋ ಮಂಗ, ಎಲ್ಲ ಪ್ರಾಣಿಗಳು ಕ್ರಿಕೆಟ್ ಅನ್ನು ಇಷ್ಟಪಡ್ತವೆ ಎಂದು ನಿನಗೆ ತಿಳಿದಿಲ್ಲವೇ? ಹರಟುತ್ತವೆ ಕೋತಿಗಳು. ಉತ್ಸಾಹದಿಂದ ಆರ್ವಿ ತನ್ನ ಚೆಂಡನ್ನು ಮೇಲೆ ಎಸೆಯುತ್ತಾನೆ. ಒಂದು ಆನೆ ಅದನ್ನು ಹಿಡಿಯುತ್ತದೆ. ನಾವು ದೊಡ್ಡ ಸ್ಕೋರ್ ಮಾಡುತ್ತೇವೆ ಮತ್ತು ಅನೇಕ ವಿಕೆಟ್ ಉರುಳಿಸುತ್ತೇವೆ, ಶ್ರೀಲಂಕಾ ಗೆಲ್ಲುತ್ತದೆ ಎಂದು ಆನೆ ಗೀಳಿಡುತ್ತದೆ. ಬಂಗಾಳದ ರಾಜ ಹುಲಿ ಬೇಲಿಯೊಂದರ ಮೇಲೆ ಹಾರಿ ಚೆಂಡನ್ನು ಆನೆಯಿಂದ ಕಸಿದುಕೊಳ್ಳುತ್ತದೆ. ಅದು ಚೆಂಡನ್ನು ತನ್ನ ಪಂಜದಿಂದ ಹೊಡೆದು ಅದನ್ನು ಆಕಾಶದ ಎತ್ತರಕ್ಕೆ ಹಾರಿಸುತ್ತಾ ಹೇಳುತ್ತದೆ, ಸಾಧ್ಯವೇ ಇಲ್ಲ, ನಾವು ನಮ್ಮ ಬ್ಯಾಟಿಂಗ್ ಶಕ್ತಿಯಿಂದ ಎಲ್ಲರನ್ನೂ ಸೋಲಿಸುತ್ತೇವೆ, ಭಾರತ ಗೆಲ್ಲುತ್ತದೆ. ಹುಲಿಯು ಘರ್ಜಿಸುತ್ತದೆ. ಸಿಂಹಗಳು ವೇಗವಾಗಿ ಒಂದು ಪಿರಮಿಡ್ ಅನ್ನು ನಿರ್ಮಿಸಿ ಚೆಂಡನ್ನು ಹಿಡಿಯುತ್ತವೆ. ನಮ್ಮ ಟೀಮ್ ವರ್ಕ್ಗೆ ಯಾರೂ ಸಾಟಿ ಇಲ್ಲ, ಇಂಗ್ಲೆಂಡ್ ಗೆಲ್ಲುತ್ತದೆ. ಸಿಂಹಗಳು ಘರ್ಜಿಸುತ್ತವೆ. ಆ ಸಮಯದಲ್ಲಿ ಸಿಂಹಗಳ ಪಂಜಗಳ ಕೆಳಗಿನ ಬಿಲದಿಂದ ಕಿವಿಗಳು ಹೊರಬಂದಾಗ ಸಿಂಹಗಳ ಪಿರಮಿಡ್ ಕುಸಿಯುತ್ತದೆ. ನಮ್ಮ ತಂತ್ರಗಾರಿಕೆ ಕಡಿಮೆ ಎಂದು ಅಂದಾಜು ಮಾಡಬೇಡಿ, ನ್ಯೂಜಿಲೆಂಡ್ ಗೆಲ್ಲುತ್ತದೆ ಎಂದು ಕಿವಿಗಳು ಚಿಲಿಪಿಲಿಗುಟ್ಟುತ್ತವೆ. ನಂತರ ಪರ್ವತ ಆಡುಗಳು ಬಂದು ನಮ್ಮ ಬೌಲರ್ಗಳ ಸ್ಪಿನ್ ಮತ್ತು ಸ್ಪೀಡನ್ನು ಯಾರು ಎದುರಿಸುತ್ತಾರೆ ನೋಡೋಣ, ಎಲ್ಲ ವಿಕೆಟ್ ಮತ್ತು ಕಪ್ಪನ್ನು ನಾವು ತಗೊಂಡೋಗ್ತೀವಿ, ಪಾಕಿಸ್ತಾನ ಗೆಲ್ಲುತ್ತೆ ಎಂದು ಅರಚುತ್ತವೆ. ಇಲ್ಲ ಇಲ್ಲ, ಕಪ್ ನಮ್ಮದು, ನಾವು ಬೇಗನೆ ರನ್ ಮಾಡಿ ಕಪ್ ನಮ್ಮದಾಗಿಸ್ತೇವೆ, ದಕ್ಷಿಣ ಆಫ್ರಿಕವೇ ಗೆಲ್ಲುತ್ತದೆ ಹುಮ್ಮಸ್ಸಿನಿಂದ ಹೇಳುತ್ತದೆ ಜಿಂಕೆ. ಎಲ್ಲ ಗದ್ದಲಗಳಿಂದ ಎಚ್ಚರಗೊಂಡ ಕಾಂಗರುಗಳು ಇದು ಸರಳ ಹಾಪ್, ಸ್ಕಿಪ್ ಮತ್ತು ಜಂಪ್ನಿಂದ ನಮ್ಮದಾಗಿಸುವ ಕಪ್, ಆಸ್ಟ್ರೇಲಿಯಾ ಗೆಲ್ಲುತ್ತದೆ ಗೆಳೆಯರೇ ಎನ್ನುತ್ತವೆ ಗಹಗಹಿಸಿ. ಪ್ರಾಣಿಗಳೆಲ್ಲವೂ ಆರ್ವಿಯ ಹತ್ತಿರ ಬರುತ್ತವೆ. ಹಾಗಾದರೆ ನೀವು ಯಾವ ತಂಡವನ್ನು ಬೆಂಬಲಿಸುತ್ತಿದ್ದೀರಿ, ಯಾರು ಗೆಲ್ಲುತ್ತಾರೆ ಎಂದು ನೀವು ಅಂದುಕೊಂಡಿದ್ದೀರಿ ಆರ್ವಿ ಎಂದು ಕೇಳುತ್ತವೆ ಪ್ರಾಣಿಗಳು. ಆದರೆ ಆರ್ವಿ ನಿರ್ಧರಿಸುವ ಮೊದಲೇ, ಆರ್ವಿ ಎದ್ದೇಳು, ನಿನಗಾಗಿ ಇಲ್ಲಿದೆ ಒಂದು ಸರ್ಪ್ರೈಸ್. ಆಕಳಿಸುತ್ತಾ ಇದ್ದ ಆರ್ವಿಯ ಎದುರು ಅಪ್ಪ ಅಮ್ಮ ಬಂದು, ಆರ್ವಿ, ಕ್ರಿಕೆಟ್ ವಿಶ್ವಕಪ್ನ ಫೈನಲ್ ಅನ್ನು ನೋಡಲು ನಮ್ಮ ಬಳಿ ಟಿಕೆಟ್ಗಳಿವೆ ಮುಗುಳ್ನಗುತ್ತಾ ಹೇಳುತ್ತಾರೆ. ಈಗ ಯಾವ ತಂಡ ಗೆಲ್ಲಬಹುದು ಎಂದು ನೀವು ಅಂದುಕೊಂಡಿದ್ದೀರಿ? ಹಾಯ್, ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೂ ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ.